ಯೂಶಲಿ ನಾವು ಎಂಥ ನಾಸ್ತಿಕರಾದ್ರೂ ತುಂಬ ಕಷ್ಟ ಬಂದಾಗ ಲೈಫಲ್ಲಿ ದೇವರೇ ನೀನೇ ಕಾಪಾಡಬೇಕಪ್ಪ ಅಂತ ದೇವರ ಮೊರೆ ಹೋಗ್ತೀವಿ. ಸಂಕಟ ಬಂದಾಗ ವೆಂಕಟರಮಣ ಅಂತ. ಆದರೆ ನೀವು ನಮ್ಮ ಹಿಂದೂ ಸ್ಪಿರಿಚುವಲ್ ಟೆಕ್ಸ್ಟ್ ಅಥವಾ ಈವನ್ ಭಗವದ್ಗೀತೆಯಲ್ಲೇ ನೋಡಿದ್ರೂ ನಾವು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಅಂತ ಇದೆ. ಹಾಗಾದರೆ ನಾವೀಗ ಭಕ್ತಿ ಮಾರ್ಗನ ಚೂಸ್ ಮಾಡಿ ನಾವು ನಮ್ಮನ್ನು ದೇವರಿಗೆ ಸರೆಂಡರ್ ಮಾಡ್ಕೊಳ್ಬೇಕಾ, ಅಥವಾ ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಂತ ನಮ್ಮನ್ನು ನಾವು ಅವೇಕನ್ ಮಾಡ್ಕೊಳ್ಬೇಕಾ? ಹಿಂದೂಯಿಸಮ್ ನಮಗೆ ಎರಡು ಆನ್ಸರ್ ಕೊಡ್ತಾ ಇದೆಯಾ? ಏನು ಈ ಕನ್ಫ್ಯೂಷನ್? ಬೇಸಿಕಲಿ ನಮ್ಮ ವೇದ ಉಪನಿಷತ್ಗಳು, ಹಿಂದೂಯಿಸಮ್ ಒಂದು ದೊಡ್ಡ ಸಮುದ್ರದ ಹಾಗೆ. ಪ್ರತಿಯೊಂದು ವ್ಯಕ್ತಿ ಅವನವನ ಸಾಮರ್ಥ್ಯಕ್ಕೆ ತಕ್ಕಂತೆ ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ. ನನಗೆ ಆಧ್ಯಾತ್ಮದ ಟಾಪಿಕ್ ತುಂಬ ನನ್ನ ಮನಸ್ಸಿಗೆ ಹತ್ತಿರವಾಗಿರುವಂತಹ ವಿಷಯ. ಯೂಶ್ವಲಿ ನಾನು ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದಾಗ ಬರೀ ಲೈಕ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನನಗೆ ರಿಲೇಟ್ ಆಗಿಲ್ಲ ಅಂದರೂ ನಾನು ಇದುವರೆಗೂ ಯಾವ ವಿಡಿಯೋನೂ ಪೋಸ್ಟ್ ಮಾಡಿಲ್ಲ. ಇನ್ನೂ ಆಧ್ಯಾತ್ಮದ ವಿಡಿಯೋ ಬಗ್ಗೆ ಹೇಳೋದಾದರೆ ಇದ್ರ ಬಗ್ಗೆ 1% ಕೂಡ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ. ಒಂದು 10% ಜನಕ್ಕೆ ಈ ಟಾಪಿಕ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರು, ಕನೆಕ್ಟ್ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಈ ವಿಡಿಯೋ ನೋಡಿ ಒಂದು ನೆಮ್ಮದಿ ಸಿಗಲಿ, ನನ್ನ ಹಾಗೆ ಒಂದು ತೃಪ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ನನಗೆ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ. ಹಾಗಾಗಿ ಜಾಸ್ತಿ ಆಧ್ಯಾತ್ಮದ ಬಗ್ಗೆ ಕೆದಕ್ತಾ ಇರ್ತೀನಿ, ಎಲ್ಲಾದರೂ ನೋಡ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ಸೊ ನಾನು ತಿಳ್ಕೊಂಡಿರೋ ಅಷ್ಟು ನಾನು ಈ ವಿಡಿಯೋನಲ್ಲಿ ವಿಷಯಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಡೆಪ್ತಲ್ಲಿ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನಮ್ಮ ಟ್ರೆಡಿಷನಲ್ಲಿ ಎಸ್ಪೆಷಲಿ ಉಪನಿಷತ್ ಟೀಚಿಂಗ್ಸಲ್ಲಿ ನಮಗೆ ಒಂದೇ ಒಂದು ಸ್ಟ್ರಿಕ್ಟ್ ಸ್ಲೋಗನ್ನ ಕೊಟ್ಟು ಎಲ್ಲರೂ ಇದನ್ನ ಫಾಲೋ ಮಾಡಿ ಹೋಗಿ ಅಂತ ನಮ್ಮ ಹಿರಿಯರು ಯಾವತ್ತೂ ಹೇಳಿಲ್ಲ. ಒಬ್ಬ ಸೀಕರ್ ಅಂದರೆ ಜ್ಞಾನ ಪಡ್ಕೊಳ್ಳೋವಂತಹ ವ್ಯಕ್ತಿ ಎಷ್ಟು ಜ್ಞಾನನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾನೆ ಅನ್ನೋದ್ರ ಮೇಲೆ ಯಾವಾಗಲೂ ಕಾನ್ಸೆಪ್ಟ್ ಅನ್ಫೋಲ್ಡ್ ಆಗ್ತಾ ಹೋಗ್ತವೆ. ಯಾಕಂದರೆ ನಮ್ಮ ಋಷಿಗಳಿಗೆ ಗೊತ್ತಿತ್ತು ಪ್ರತಿಯೊಬ್ಬರಿಗೂ ಒಂದೇ ಆದಂತಹ ಎಮೋಷ್ನಲ್, ಸ್ಪಿರಿಚುವಲ್ ಅಥವಾ ಇಂಟೆಲೆಕ್ಚುವಲ್ ಮೆಚಾರಿಟಿ ಇರಲ್ಲ. ಹಾಗಾಗಿ ನಮಗೆ ಒಂದು ಸ್ಟ್ರಿಕ್ಟ್ ಆರ್ ರಿಜಿಡ್ ಫಾರ್ಮುಲಾನ ಅವ್ರು ಯಾವತ್ತೂ ಕೊಟ್ಟಿಲ್ಲ. ಬಟ್ ನಾವು ಬದುಕನ್ನು ಚೆನ್ನಾಗಿ ನಡೆಸೋದಕ್ಕೆ ಒಂದು ಲಿವಿಂಗ್ ಮ್ಯಾಪ್ನ ಕೊಟ್ಟಿದ್ದಾರೆ. ಸೊ ಈ ಲಿವಿಂಗ್ ಮ್ಯಾಪ್ ಆಮೇಲೆ ನಾವು ಬ್ರಾಡ್ಲಿ ಏನು ವೇದಾಂತ ಅಂತ ಕರಿತೀವಿ ಅದ್ರ ಮೂಲಕ ಒಂದು ಸ್ಟ್ರಕ್ಚರ್ ಸಿಗ್ತಾ ಹೋಯಿತು ಅಥವಾ ಅರ್ಥವಾಗ್ತಾ ಹೋಯಿತು. ಎಲ್ಲ ವೇದಗಳ ಸಾರಾಂಶನೇ ವೇದಾಂತ. ಇದರಲ್ಲಿ ಹಲವಾರು ಆಚಾರ್ಯರು ಒಂದೇ ಸತ್ಯನ ಅವರವರ ದೃಷ್ಟಿಕೋನಗಳ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಹಾಗೆಯೇ ತುಂಬ ಡೀಪಾಗಿ ಯೋಚನೆ ಮಾಡೋದಕ್ಕೆ ಸಿಗುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ನಿಮಗೆ ಯಾವ ಒಂದು ಫಿಲಾಸಫಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಎಂಡಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಮೊದಲನೇದಾಗಿ ಅದ್ವೈತ ಫಿಲಾಸಫಿ, ಇದನ್ನ ಇಂಟ್ರಡ್ಯೂಸ್ ಮಾಡಿರೋದು ಶ್ರೀ ಆದಿಶಂಕರಾಚಾರ್ಯರವರು. ವಿಶಿಷ್ಟ ಅದ್ವೈತ, ಇದನ್ನ ಇಂಟ್ರಡ್ಯೂಸ್ ಮಾಡಿರೋದು ರಾಮಾನುಜಾಚಾರ್ಯರವರು. ಹಾಗೆ ದ್ವೈತ ಫಿಲಾಸಫಿ, ಇದನ್ನ ಇಂಟ್ರಡ್ಯೂಸ್ ಮಾಡಿರೋದು ಶ್ರೀ ಮಧ್ವಾಚಾರ್ಯರವರು. ಆ್ಯಂಡ್ ಡೋ ವರಿ, ಪ್ರಶ್ನೆ ಯಾವತ್ತು ಟೆಕ್ಸ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಅಲ್ಲ, ಬಟ್ ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೊಂಡ್ವಿ ಅನ್ನೋದು ಮುಖ್ಯ ಆಗುತ್ತೆ. ಈಗ ಮೊದಲನೇದಾಗಿ ಶ್ರೀ ಆದಿಶಂಕರಾಚಾರ್ಯರವರು ಇಂಟರ್ಪ್ರೆಟ್ ಮಾಡಿರುವಂತಹ ಅದ್ವೈತ ಫಿಲಾಸಫಿನ ಅರ್ಥ ಮಾಡ್ಕೊಳ್ಳೋಣ. ಅದ್ವೈತ ಫಿಲಾಸಫಿ ಒಂದು ಬ್ಯೂಟಿಫುಲ್ ಮೀನಿಂಗ್ನ ಕನ್ವೆ ಮಾಡುತ್ತೆ. ನಿನ್ನ ಮತ್ತು ದೇವರ ಮಧ್ಯೆ ಸೆಪರೇಷನ್ನ ಏನು ಫೀಲ್ ಮಾಡ್ತಾ ಇದೆಯಾ ಅದು ಬರೀ ನಿನ್ನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅನ್ನೋದನ್ನು ಹೇಳುತ್ತೆ. ನಿನ್ನಲ್ಲಿರುವಂತಹ ಅಂಶ, ಹಾಗೆ ಪ್ರತಿಯೊಂದು ಜೀವಿಗಳಲ್ಲಿ, ದೇವರಲ್ಲಿ, ಎಲ್ಲರಲ್ಲೂ ಇರುವಂತಹ ಅಂಶ ಒಂದೇ ಅನ್ನೋದನ್ನು ಹೇಳುತ್ತೆ. ಯೂಶ್ವಲಿ ಎನ್ಲೈಟನ್ಮೆಂಟ್ ಆಗಿರೋರು ಹೇಳಿರೋದನ್ನ ನೀವು ಕೇಳಿರ್ಬೋದು. ನಾನಾಗಿರ್ಬೋದು, ನನ್ನ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು, ಮೇ ಬಿ ಮರ, ಗಿಡ, ಪ್ರಾಣಿ, ಪಕ್ಷಿ, ಜನರು ಎಲ್ಲ ಒಂದೇ, ನಾವೆಲ್ಲವೂ ಒಂದೇ, ಬಟ್ ಬೇರೆ ಬೇರೆ ಫಿಸಿಕಲ್ ಫಾರ್ಮಲ್ಲಿ ಇದ್ದೀವಿ ಅಷ್ಟೇ ಅನ್ನೋದನ್ನು ಹೇಳ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ಒಂದು ನೀರಿನ ಹನಿ ಸಮುದ್ರದೊಳಗೆ ಬಿದ್ದಾಗ ಹೇಗೆ ಸಮುದ್ರದ ಜೊತೆ ಅದು ಮರ್ಜ್ ಆಗಿಬಿಡುತ್ತೆ, ಆಗ ನೀವು ಇದು ನೀರಿನ ಹನಿ, ಇದು ಸಮುದ್ರ ಅಂತ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ವೋ ಅದೇ ರೀತಿಯೇ ಇದು ಕೂಡ ವರ್ಕ್ ಆಗುತ್ತೆ ಅಂತ. ಅಂದರೆ ನಾನು ವಿಷ್ಣು, ನೀವು ವಿಷ್ಣು, ಬೇಸಿಕಲಿ ಪ್ರತಿಯೊಂದು ವಸ್ತು, ಜೀವಿಗಳು ಎಲ್ಲವೂ ವಿಷ್ಣು ಅನ್ನೋದನ್ನು ನಮ್ಮ ಸ್ಪಿರಿಚುವಲ್ ಟೆಕ್ಸ್ಟ್ ಹೇಳುತ್ತೆ. ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಇದನ್ನು ಅರ್ಜುನಂಗೆ ಎಕ್ಸ್ಪ್ಲೇನ್ ಮಾಡಿರೋದನ್ನ ನೀವು ಕೇಳಿರ್ಬೋದು. ಇನ್ನು ವಿಶಿಷ್ಟ ಅದ್ವೈತ ಏನು ಹೇಳುತ್ತೆ ಅಂತ ನೋಡೋದಾದರೆ, ನೀವು ದೇವರಿಂದ ಸೆಪರೇಟ್ ಅಲ್ಲ, ಹಾಗಂತ ನೀವೇ ದೇವರಲ್ಲ, ಬಟ್ ನೀವು ದೇವರ ಒಂದು ಭಾಗ ಅಂತ. ಇದನ್ನು ಒಂದು ಸಿಂಪಲ್ ಎಕ್ಸಾಂಪಲಲ್ಲಿ ಹೇಳೋದಾದರೆ, ಎಲೆಗಳ ರೀತಿ ನೋಡ್ಬೋದು. ಎಲೆ ಮರದಿಂದ ಸೆಪ್ರೇಟ್ ಅಲ್ಲ, ಆದರೆ ಎಲೆ ಬದುಕಿರೋದು ಮರದಿಂದ. ಸಿಮಿಲರ್ಲಿ ನಮ್ಮ ಬಾಡಿ ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮ ಕೈ ನಿಮ್ಮ ಬಾಡಿಯ ಒಂದು ಭಾಗ, ಆದರೆ ನಿಮ್ಮ ಕೈ ನಿಮ್ಮ ಎಂಟೈರ್ ಬಾಡಿ ಅಲ್ಲ. ಅದೇ ರೀತಿ ನಾವು ಭಗವಂತನ ಒಂದು ಭಾಗ ಅನ್ನೋದನ್ನು ವಿಶಿಷ್ಟ ಅದ್ವೈತ ಫಿಲಾಸಫಿ ಎಕ್ಸ್ಪ್ಲೇನ್ ಮಾಡುತ್ತೆ. ಕೊನೆಯದಾಗಿ ಮಧ್ವಾಚಾರ್ಯರವರು ಎಕ್ಸ್ಪ್ಲೇನ್ ಮಾಡಿರುವಂತಹ ದ್ವೈತ ಫಿಲಾಸಫಿ, ಇದಂತೂ ತುಂಬ ಜನರಿಗೆ ಕನೆಕ್ಟ್ ಆಗುತ್ತೆ. ಇದೇನು ಹೇಳುತ್ತೆ ಅಂದರೆ,
ನಾನು ಬೇರೆ, ಅವಳು ಬೇರೆ, ಅವನು ಬೇರೆ, ಮರಗಳು ಬೇರೆ, ಗಿಡಗಳು ಬೇರೆ, ಪ್ರಾಣಿ ಪಕ್ಷಿ ಇವೆಲ್ಲ ಬೇರೆ ಬೇರೆ ಅಂತ ನೀನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆಯಾ ಇದೆಲ್ಲವೂ ಕರೆಕ್ಟ್ ಅಂತ ಈ ಫಿಲಾಸಫಿ ಹೇಳುತ್ತೆ. ಅಂದರೆ ನಾನು ಇಲ್ಲಿದ್ದೀನಿ, ದೇವರು ಇಲ್ಲಿದ್ದಾರೆ, ನನಗೆ ಗೈಡೆನ್ಸ್ ಬೇಕು ದೇವರಿಂದ, ಹಾಗಾಗಿ ನಾನು ದೇವರಿಗೆ ಸರೆಂಡರ್ ಆಗ್ತೀನಿ ಅಂತ. ಇದನ್ನು ಸಿಂಪಲ್ ಎಕ್ಸಾಂಪಲಲ್ಲಿ ಹೇಳೋದಾದರೆ, ದೇವರನ್ನ ಒಂದು ಮರ ಅಂತ ಅಂದ್ಕೊಂಡ್ರೆ ನಾವೆಲ್ಲ ಮರದ ಮೇಲೆ ಕೂತಿರೋ ಗಿಳಿಗಳು ಅಂತ. ಸೊ ದೇವರಿಗೆ ಹತ್ತಿರ, ದೇವರಿಗೆ ಡಿಪೆಂಡೆಂಟ್, ಹಾಗೆ ದೇವರ ಆಶ್ರಯನ ಪಡ್ಕೊಳ್ಳೋದಕ್ಕೆ ಇಚ್ಛಿಸ್ತೀವಿ ಅಂತ. ಇಟ್ ಈಸ್ ಸೋ ಡೀಪ್. ಗಿಣಿಗಳು ಆರ್ಗ್ಯಾನಿಕಲಿ ಬದುಕಬೇಕು ಅಂದರೆ ಅವಕ್ಕೆ ಮರ ಬೇಕೇ ಬೇಕು. ಅದೇ ರೀತಿಯೇ ನಮಗೆ ಮುಕ್ತಿ ಬೇಕು ಅಂದರೆ ನಾವು ದೇವರಿಗೆ ಸರೆಂಡರ್ ಆಗಲೇಬೇಕು ಅಂತ. ಸೊ ನಾವೇ ಬೇರೆ, ದೇವರೇ ಬೇರೆ ಅನ್ನೋದನ್ನು ಈ ಫಿಲಾಸಫಿ ಎಕ್ಸ್ಪ್ಲೇನ್ ಮಾಡುತ್ತೆ. ಭಕ್ತಿ ಮಾರ್ಗ ಫಾಲೋ ಮಾಡ್ತಾ ಇರೋರ್ಗಂತೂ ಈ ಫಿಲಾಸಫಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಈಗ ನಾವು ಒಂದು ವಿಷಯದ ಬಗ್ಗೆ ಗಮನ ಹರಿಸಲೇಬೇಕು. ಈ 3 ಫಿಲಾಸಫಿಗಳಲ್ಲಿ ಯಾವುದು ಸರಿ, ಯಾವುದು ಶ್ರೇಷ್ಠ ಅಂತ ವಾದ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಎಂಟೈರ್ ಪಾಯಿಂಟ್ನೇ ಮಿಸ್ ಮಾಡ್ಕೊಳ್ತೀವಿ. ನಾವು ಹೋಗುವಂತಹ ದಾರಿ, ಹಾಗೆ ನಾವು ತಲುಪಬೇಕಾಗಿರುವಂತಹ ಡೆಸ್ಟಿನೇಷನ್ ಇವೆರಡೂ ಒಂದೇ ಅನ್ನುವಂತಹ ಭ್ರಮೆಯಲ್ಲಿ ಬದುಕಬೇಡಿ. ಎರಡರ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋಷ್ಟು ವಿವೇಕನ ಬೆಳೆಸ್ಕೊಳ್ಳಿ ಅನ್ನೋದನ್ನು ಈ ಫಿಲಾಸಫಿಗಳು ನಮ್ಗೆ ಹೇಳ್ತವೆ. ಹಾಗೆ ನಮ್ಮ ಋಷಿಮುನಿಗಳು ಯಾವ ಫಿಲಾಸಫಿ ಸರಿ ಅನ್ನುವಂತಹ ಡಿಬೇಟಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಂಟ್ರೆಸ್ಟೆಡ್ ಆಗಿರಲಿಲ್ಲ. ಬಟ್ ಅವರವರ ಇನ್ನರ್ ಎವಲ್ಯೂಷನ್ ಅಥವಾ ಫೈನಲ್ ಡೆಸ್ಟಿನೇಷನ್ನ ಹೇಗೆ ರೀಚ್ ಆಗೋದು ಅನ್ನೋದ್ರ ಕಡೆ ಜಾಸ್ತಿ ಗಮನ ಕೊಡ್ತಾಯಿದ್ರು. ನೀವೀಗ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂದರೆ ನೀವು ಬಸ್ಸಲ್ಲಾದರೂ ಹೋಗ್ಬೋದು, ಕಾರಲ್ಲಾದರೂ ಹೋಗ್ಬೋದು, ಬೈಕಲ್ಲಾದರೂ ಹೋಗ್ಬೋದು. ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಟ್ರಾವೆಲ್ ಮಾಡ್ತಾರೆ. ನನ್ನ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇ ಸರಿ ಅನ್ನುವಂತಹ ವಾದಕ್ಕೆ ಇಳಿದ್ರೆ ನೀವು ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತೀರಾ ಅಂತ. ಅದೇ ರೀತಿಯೇ ಈ 3 ಫಿಲಾಸಫಿಗಳಲ್ಲಿ ಯಾವುದು ಸರಿ ಅನ್ನುವಂತಹ ವಾದಕ್ಕೆ ಇಳಿದ್ರೆ ನೀವು ಎಲ್ಲೂ ಹೋಗಲ್ಲ, ಬಟ್ ನಿಮ್ಮ ಒಂದು ಈಗೋ ಅಡ್ಡ ಬರುತ್ತೆ, ಡೆಸ್ಟಿನೇಷನಿಂದ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಈವನ್ ಭಗವದ್ಗೀತೆನಲ್ಲೂ ನೀವು ನೋಡಿದ್ರೆ ಶ್ರೀಕೃಷ್ಣನ ಟೀಚಿಂಗ್ ತುಂಬಾ ಫ್ಲೂಯಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿದೆ. ಒಂದ್ಸರಿ ಹೇಳ್ತಾರೆ ಎಲ್ಲ ಅರಿಷಡ್ ವರ್ಗಗಳನ್ನೂ ಬಿಟ್ಟು ನನಗೆ ಸರೆಂಡರ್ ಆಗು ಅಂತ. ಹಾಗೇನೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅನ್ನೋದನ್ನು ಕೂಡ ಅರ್ಜುನನಿಗೆ ಕನ್ವೆ ಮಾಡ್ತಾರೆ. ಇಲ್ಲಿ ಕೃಷ್ಣ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ಬಟ್ ಅರ್ಜುನನಿಗೆ ಆ ಮೂಮೆಂಟಲ್ಲಿ ಯಾವ ಒಂದು ಸ್ಟೇಟ್ ಆಫ್ ಮೈಂಡ್ ಇತ್ತು, ಯಾವ ಪಾತ್ ಮೂಲಕ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತೆ ಅನ್ನೋದ್ರ ಪ್ರಕಾರ ಕೃಷ್ಣ ಅವನಿಗೆ ಪ್ರೀಚ್ ಮಾಡ್ತಾರೆ. ನಮ್ಮ ಕಲ್ಚರ್ ಎಷ್ಟು ಬ್ಯೂಟಿಫುಲ್ ಅಂದರೆ ನೀನು ಹೀಗೇ ಮಾಡಬೇಕು, ಇದೊಂದೇ ದಾರಿಲಿ ನಡಿಬೇಕು ಅಂತ ನಮಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಹಾಗೆಯೇ ನಾನು ಹೇಳಿರೋದನ್ನ ಬಾಯಿ ಮುಚ್ಕೊಂಡು ಕೇಳಬೇಕು, ಏನು ಪ್ರಶ್ನೆ ಮಾಡಬಾರ್ದು ಅಂತ ನಮ್ಮ ಧರ್ಮ ಯಾವತ್ತೂ ಹೇಳಲ್ಲ. ಇನ್ಫ್ಯಾಕ್ಟ್ ಇದು ಉಲ್ಟಾ. ಸುಮ್ಮನೆ ಯಾವುದನ್ನು ಬ್ಲೈಂಡಾಗಿ ಬಿಲೀವ್ ಮಾಡಿಬಿಡಿ, ಮೊದಲು ಕೇಳಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನೇ ನಮ್ಮ ಧರ್ಮ ಯಾವಾಗಲೂ ಹೇಳಿರೋದು. ಶಿವನಿಗೆ 7 ಋಷಿಗಳು ಬಿಟ್ಟಿಲ್ಲ, ಎಷ್ಟು ಪ್ರಶ್ನೆಗಳು ಕೇಳಿದ್ರು. ಅದೇ ರೀತಿಯೇ ಅರ್ಜುನ ಕೃಷ್ಣನಿಗೆ ಎಷ್ಟು ಪ್ರಶ್ನೆಗಳು ಕೇಳ್ತಾನೆ. ಇದೇ ರೀತಿ ನಮ್ಮ ಪುರಾಣ ನೋಡ್ತಾ ಹೋದರೆ ಎಷ್ಟೋ ಉದಾಹರಣೆಗಳು ಸಿಗ್ತವೆ. ಸೊ ಈ ಅದ್ವೈತ, ವಿಶಿಷ್ಟ ಅದ್ವೈತ, ಅದ್ವೈತ ವೇದಾಂತಗಳು ಡೆಸ್ಟಿನೇಷನ್ ಅಲ್ಲ, ಬಟ್ ನಿಮಗೆ ಒಂದೇ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗುವಂಥ 3 ದಾರಿಗಳು ಅಂತ ಹೇಳ್ಬೋದು. ಆ್ಯಂಡ್ ಲೈಫ್ ನಿಮಗೆ ಈ ವೇದಾಂತಗಳನ್ನ ನ್ಯಾಚುರಲಿ ಅದಾಗದೇ ಪರಿಚಯ ಮಾಡಿಸುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಕಷ್ಟ ಬಂದಾಗ ದೇವರೇ ನೀನೇ ಕಾಪಾಡಬೇಕಪ್ಪ ಅಂತ ನಿಮ್ಮನ್ನು ನೀವು ದೇವರಿಗೆ ಸರೆಂಡರ್ ಮಾಡ್ಕೊಳ್ತೀರಾ. ಸೊ ಇದು ದ್ವೈತ ಫಿಲಾಸಫಿ. ಹಾಗೆ ದೇವರೇ ನನಗೆ ಎಷ್ಟೊಂದು ನನ್ನ ಲೈಫಲ್ಲಿ ಒಳ್ಳೆ ವಿಷಯಗಳನ್ನ ಮಾಡಿದ್ಯಾ, ನಾನು ತುಂಬ ನೆಮ್ಮದಿಯಾಗಿದ್ದೀನಿ, ನಾನು ಕೂಡ ಭಗವಂತನಲ್ಲಿ ಒಂದು ಭಾಗ ಆಗಿರ್ಬೋದು ಅಂತ ಅನ್ನಿಸ್ಬೋದು. ಸೊ ಅದು ವಿಶಿಷ್ಟ ಅದ್ವೈತ. ಆ್ಯಂಡ್ ಹಾಗೆ ಡೀಪ್ ಮೆಡಿಟೇಷನಲ್ಲಿ ನಿಮ್ಮನ್ನೇ ನೀವು ಮರ್ತೋಗಿದ್ದೀರಾ ಅಂದರೆ ಎಲ್ಲವೂ ಒಂದೇ ಅಂತ ಅನ್ನಿಸ್ಬೋದು ಅನ್ನೋದಕ್ಕಿಂತ ಆ ಮೂಮೆಂಟಲ್ಲಿ ಒಂದೇ ಆಗೋಗಿರ್ತೀರ. ತತ್ವಂ ಅಸಿ. ಸೊ ಇದು ಅದ್ವೈತ ಫಿಲಾಸಫಿ. ಈ ರೀತಿ ನಿಮ್ಮ ಎವ್ರಿಡೇ ಲೈಫಲ್ಲಿ ನೀವು ಈ 3 ವೇದಾಂತಗಳನ್ನ ಕನೆಕ್ಟ್ ಮಾಡ್ಕೊಳ್ಬೋದು. ನಿಮ್ಮನ್ನು ನೀವು ಯಾವುದೇ ಫಿಲಾಸಫಿಗೆ ಲೇಬಲ್ ಮಾಡ್ಕೊಳ್ಳೋದು ಗೋಲ್ ಅಲ್ಲ, ಬಟ್ ಟ್ರಾನ್ಸ್ಫಾರ್ಮ್ ಆಗೋದು ಅಥವಾ ಫೈನಲ್ ಡೆಸ್ಟಿನೇಷನ್ನ ರೀಚ್ ಆಗೋದು ಗೋಲ್. ಒಬ್ಬ ಸೀಕರ್ ಅವನ ಇನ್ನರ್ ಕಂಡೀಷನ್ಗೆ ಯಾವ ದಾರಿ ತುಂಬ ರೆಸೊನೇಟಿಂಗ್ ಆಗಿದೆ ಅಂತ ಅನಿಸುತ್ತೆ ಆ ದಾರಿಲಿ ಅವನು ನಡೀತಾ ಹೋಗ್ತಾನೆ. ಒಬ್ಬ ತುಂಬ ಗೋಲ್ ಓರಿಯೆಂಟೆಡ್, ಯಾವಾಗಲೂ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾನೆ ಅಂದರೆ ಅವನು ಕರ್ಮಯೋಗದ ಪಾತ್ನ ಚೂಸ್ ಮಾಡ್ಕೊಳ್ಬೋದು. ದೇವ್ರ ಬಗ್ಗೆ ತುಂಬ ಭಯ ಭಕ್ತಿ ಇದೆ ಅಂತ ಅಂದರೆ ಭಕ್ತಿ ಮಾರ್ಗನ ಚೂಸ್ ಮಾಡ್ಕೊಳ್ಬೋದು. ಹಾಗೆ ಮೆಡಿಟೇಷನ್ ಬಗ್ಗೆ ತುಂಬ ಪ್ಯಾಷನ್ ಇದೆ ಅಂತ ಅಂದರೆ ರಾಜಮಾರ್ಗದ ದಾರಿಯಲ್ಲಿ ನಡಿಬೋದು. ಆ್ಯಂಡ್ ಎಲ್ಲ ವಿಷಯಗಳ ಬಗ್ಗೆ ಅಥವಾ ಜಾಸ್ತಿ ಜ್ಞಾನನ ಪಡ್ಕೊಳ್ಬೇಕು ಆ್ಯಂಡ್ ಅದನ್ನ ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ ಜ್ಞಾನ ಮಾರ್ಗದಲ್ಲಿ ನಡಿಬೋದು. ಸೊ ಮುಕ್ತಿನ ಹೊಂದೋದಕ್ಕೆ ಹಲವಾರು ಫ್ಲೆಕ್ಸಿಬಲ್ ದಾರಿಗಳಿದೆ. ಇದು ಸರಿಯಾದ ದಾರಿ, ಇದು ತಪ್ಪಿನ ದಾರಿ ಅಂತ ಹೇಗೆ ಹೇಳ್ತೀರಾ? ಒಬ್ಬರಿಗೆ ಅವರ ಮನಸ್ಸಿಗೆ ಯಾವ ದಾರಿ ತುಂಬ ಹತ್ತಿರ ಅನಿಸುತ್ತೆ
ಅವರು ಆ ಪಾತ್ನ ಚೂಸ್ ಮಾಡ್ಕೊಳ್ತಾರೆ ಅಷ್ಟೇ. ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ, ಹಿಂದೂಯಿಸಮ್ ರಿಲಿಜಿಯನ್ ಬಗ್ಗೆ ಅಲ್ಲ, ಬಟ್ ಅದು ನಿಮ್ಮ ಬಗ್ಗೆ. ಎಷ್ಟೋ ಧರ್ಮಗಳು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಹೇಳೋದಾದರೆ, ನಮ್ಮ ಕಲ್ಚರ್ ಮೊದಲು ನೀನು ಯಾರು ಅನ್ನೋ ಪ್ರಶ್ನೆ ಕೇಳೋ ಮೂಲಕ ನಿಮ್ಮನ್ನು ನಿಮ್ಮ ಜೊತೆ ಡೀಪಾಗಿ ಪರಿಚಯ ಮಾಡಿಸೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿಸುತ್ತೆ. ನನ್ನ ಮನಸ್ಸಿಗೆ ಹತ್ತಿರವಾಗಿರುವಂತಹ ನನ್ನ ಕೆಲವು ವಿಡಿಯೋಗಳಲ್ಲಿ ಇದು ಕೂಡ ಒಂದು. ತುಂಬ ಪ್ರೀತಿಯಿಂದ, ತುಂಬ ಪ್ಯಾಷನೇಟಾಗಿ ಈ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡಿದ್ದೀನಿ. ಎಷ್ಟು ಜನ ಈ ಮಾರ್ಗದಲ್ಲಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಆಧ್ಯಾತ್ಮದ ದಾರಿಯಲ್ಲಿ ಇರೋರ್ಗಂತೂ ಈ ವಿಡಿಯೋ ಒಂದು ನೆಮ್ಮದಿ, ಒಂದು ಕ್ಲಾರಿಟಿ, ಒಂದು ಖುಷಿನ ಕೊಟ್ಟಿರುತ್ತೆ ಅನ್ನೋದು ನನ್ನ ನಂಬಿಕೆ. ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಷ್ಟು ನಾನು ಈ ವಿಡಿಯೋ ಮೂಲಕ ಪ್ರೆಸೆಂಟ್ ಮಾಡುವಂತಹ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಮುಂದಿನ ವಾರ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ.